ಶ್ರುತಕೀರ್ತಿ, ಹೆತ್ತ ತಾಯಿಯಾದವಳು ತನ್ನ ಮಕ್ಕಳ ಸೇವೆಯನ್ನು ಸದಾಕಾಲ ಮಾಡುವಳು. ತನ್ನ ಮಕ್ಕಳ ಸುಖ, ಸಂತೋಷ, ನೆಮ್ಮದಿಗಾಗಿ ಹಗಲಿರುಳು ಚಿಂತಿಸುವಳು. ವಿವಾಹವಾದ ಮೇಲೆ ಇವೆಲ್ಲ ಹಂಚಿ ಹೋಗಿ ಪುತ್ರಿಯ ನೆಮ್ಮದಿ ಅಳಿಯನನ್ನು ಆಶ್ರಯಿಸಿದರೆ, ಪುತ್ರನ ಸಂತೋಷ ಸೊಸೆಯಲ್ಲಿನ ಗುಣವನ್ನು ಆಶ್ರಯಿಸುತ್ತದೆ. ಮಾತಾಮಯ್ಯವರೇ, ನಮ್ಮ ಯಾವುದಾದರೂ ಸ್ವಭಾವದಿಂದ ತಮ್ಮ ಪುತ್ರರ ಸಂತೋಷಕ್ಕೆ ಅಡ್ಡಿಯಾಗುತ್ತಿದೆ ಎಂದು ನಿಮಗೆ ಅನಿಸುತ್ತಿದೆಯೇ? ಅಂತಹ ವಿಷಯವೇನಾದರೂ ಇದ್ದರೆ ನಾವು ಸರಿಪಡಿಸಿಕೊಳ್ಳುತ್ತೇವೆ. ಇಲ್ಲ ಇಲ್ಲ, ನಿಮ್ಮಲ್ಲಿರುವ ಯಾವ ಗುಣವೂ ನನ್ನ ಪುತ್ರರ ಸುಖ ಸಂತೋಷದಲ್ಲಿ ಕುಂದುಂಟಾಗಬಹುದೆಂದು ನಾನು ಭಾವಿಸಿಲ್ಲ. ನನ್ನ ಪುತ್ರರು ಸುಗುಣವಂತರೆಂಬುದೇನೋ ನಿಜ. ಆದರೆ ಪೂರ್ಣಚಂದ್ರನಲ್ಲೂ ಕಲೆ ಇರುವಂತೆ ಹಲವು ಮಹಾಗುಣಗಳ ನಡುವೆ ಸಣ್ಣ ಪುಟ್ಟ ದೋಷಗಳು ಸಹಜ. ಅವುಗಳ ಬಗ್ಗೆ ನಿಮಗೆ ಈಗಾಗಲೇ ತಿಳಿಸಿದ್ದೇನೆ. ಅವುಗಳನ್ನು ಅರಿತು ಅದಕ್ಕೆ ತಕ್ಕಂತೆ ನಡೆದರೆ ಸತಿ ಪತಿಯರ ನಡುವೆ ಯಾವ ಭಿನ್ನಾಭಿಪ್ರಾಯವೂ ಇರುವುದಿಲ್ಲ. ಹಾಗೆಯೇ ಆಗಲಿ, ತಾವು ಹೇಳಿದಂತೆಯೇ ನಡೆದುಕೊಳ್ಳುತ್ತೇವೆ. ಮಾತಾಮಯ್ಯವರೇ, ಇಲ್ಲಿನ ಹವಾಗುಣಕ್ಕೆ ನಾವು ಹೇಗೆ ಹೊಂದಿಕೊಳ್ಳಬೇಕೆಂದು ತಾವೇ ನಮಗೆ ಮಾರ್ಗದರ್ಶನ ಮಾಡಿರಿ. ಹೌದು, ಅದರ ಬಗ್ಗೆ ಮಾತನಾಡಬೇಕೆಂದೇ ನಾನು ಇಲ್ಲಿಗೆ ಬಂದಿರುವುದು. ಊರ್ಮಿಳೆ, ಶತ್ರುಘ್ನನಿಗೆ ಹೋಲಿಸಿದರೆ ಲಕ್ಷ್ಮಣ ಶೀಘ್ರ ಮುಂಗೋಗಬೇಕು. ಲಕ್ಷ್ಮಣನ ಕೋಪದಲ್ಲಿದ್ದಾಗ ಸಂಯಮದಿಂದ ವರ್ತಿಸಿ ಕೆಲವು ಸಮಾಧಾನದ ಮಾತುಗಳನ್ನಾಡಿದರೆ ಆಯಿತು. ಶ್ರುತಕೀರ್ತಿ, ಶತ್ರುಘ್ನನ ವಿಚಾರ ನಿನಗೆ ತಿಳಿದಿದೆ. ನಿಗರ್ವಿ, ನಿಸ್ವಾರ್ಥಿಯಾದ ಶತ್ರುಘ್ನನಲ್ಲಿ ಆಸೆಯಿಲ್ಲ ಎನ್ನುವುದನ್ನೇ ದೋಷ ಎನ್ನುವುದಾದರೆ ಅದೊಂದೇ ದೋಷವಷ್ಟೇ. ಖಂಡಿತ ಇಲ್ಲ ಮಾತಾಮಯ್ಯವರೇ, ಅವರ ಈ ಗುಣವನ್ನು ಮಹತ್ವದ್ದೆಂದು ಭಾವಿಸುತ್ತೇನೆ. ಊರ್ಮಿಳೆ, ಶ್ರುತಕೀರ್ತಿ, ಈ ವಿಷಯಗಳನ್ನು ಬಿಟ್ಟರೆ ನನ್ನ ಪುತ್ರರಲ್ಲಿ ಬೇರಾವ ದೋಷಗಳೂ ಇಲ್ಲ, ಕುಂದುಕೊರತೆಗಳೂ ಇಲ್ಲ. ಆದರೆ ಭವಿಷ್ಯದ ದೃಷ್ಟಿಯಿಂದ ಒಂದು ವಿಷಯವನ್ನು ನಿಮ್ಮಿಬ್ಬರಿಗೂ ತಿಳಿಸಲು ಬಯಸುತ್ತೇನೆ. ಯಾರು ಎಷ್ಟೇ ಗುಣವಂತರಿರಲಿ, ಕೆಲವೊಮ್ಮೆ ಪತಿಯಿಂದ ಸತಿಗೆ ದುಃಖವಾಗುವ ಸಂದರ್ಭಗಳು ಬರಬಹುದು. ಅದಕ್ಕೆ ಕಾರಣ ಸ್ವಭಾವಗಳನ್ನು ಮೀರಿ ಗುರು ಹಿರಿಯರ ಆದೇಶವಾಗಿರಬಹುದು ಅಥವಾ ಧರ್ಮ ಕಾರಣವಾಗಿರಬಹುದು. ನಿಮ್ಮ ಭಾವನೆಗಳನ್ನು ಬದಿಗೊತ್ತಿ ನಿರ್ಧಾರದ ಸದುದ್ದೇಶವನ್ನು ಗೌರವಿಸಿ ಪತಿಯನ್ನು ಬೆಂಬಲಿಸಬೇಕು. ನಿಮ್ಮಿಬ್ಬರಿಗೂ ನಾನು ನೇರವಾಗಿ ಹೇಳಬೇಕೆಂದರೆ, ನನ್ನ ಪತಿ ಗುಣವಂತ. ಅವರ ನಿರ್ಧಾರದಿಂದ ನನಗೆ ದುಃಖವೇ ಆದರೂ ಅದನ್ನು ಸಹಿಸಿಕೊಂಡು ಅವರ ಉದ್ದೇಶಕ್ಕೆ ತಕ್ಕಂತೆ ಸಹಕರಿಸುತ್ತೇನೆ ಎಂದರೆ ಅದು ಎಲ್ಲರಿಗೂ ಸಂತೋಷ ತರುವ ವಿಚಾರ. ನೀವು ಹೇಳಿದ ಮಾತುಗಳನ್ನು ಅಕ್ಷರಶಃ ಪಾಲಿಸುತ್ತೇವೆ. ನಿಮಗೆ ಒಳ್ಳೆಯ ಸೀತಾ, ಪ್ರಭು, ತಾವು ಬಂದಿದ್ದು ಗಮನಿಸಲಿಲ್ಲ. ನನ್ನನ್ನು ಕ್ಷಮಿಸಿ. ಸೀತೆ, ಗಹನವಾದ ಯೋಚನೆಯಲ್ಲಿರುವುದು ತಪ್ಪಲ್ಲ. ಆದರೆ ನನ್ನ ಸತಿಗೆ ಅಂತಹ ಚಿಂತೆ ಏನಿರಬಹುದು ಎಂದು ಪತಿಯಾದ ನನಗೆ ತಿಳಿಯದಿದ್ದರೆ ಅದು ನನ್ನ ತಪ್ಪಾಗುತ್ತದೆ. ಆಗ ನೀನು ನನ್ನನ್ನು ಕ್ಷಮಿಸಬೇಕಾಗುತ್ತದೆ. ಇಲ್ಲ ಪ್ರಭು, ಇಲ್ಲ. ತಮ್ಮಿಂದ ಯಾವ ತಪ್ಪೂ ಆಗುವುದಿಲ್ಲ. ಕ್ಷಮೆ ಕೇಳುವ ಸಂದರ್ಭ ಎಂದಿಗೂ ಬರುವುದಿಲ್ಲ. ಹಾಗಾಗಬೇಕಾದರೆ ನೀನು ನಿನ್ನ ಚಿಂತನೆಯನ್ನು ನನಗೆ ಹೇಳಬೇಕು. ಹೇಳುತ್ತೇನೆ ಸ್ವಾಮಿ, ಹೇಳುತ್ತೇನೆ. ನನ್ನದೊಂದು ಕೋರಿಕೆಗೆ ತಾವು ಇಲ್ಲ ಎನ್ನದೆ ಅನುಗ್ರಹ ಮಾಡುವಿರಾ? ಸೀತೆ, ನಿನ್ನ ಕೋರಿಕೆಯನ್ನು ನನ್ನಿಂದ ಈಡೇರಿಸಲು ಸಾಧ್ಯವಾದರೆ ಅದು ನನಗೆ ಆನಂದವನ್ನು ಉಂಟು ಮಾಡುವುದು. ಹೇಳು ದೇವಿ. ಸ್ವಾಮಿ, ನಾನು ಯಾವಾಗಲೂ ತಮ್ಮ ಸಮೀಪದಲ್ಲಿ ಇರಲು ಬಯಸುತ್ತೇನೆ.
ಅದು ಸತಿಪತಿ ಧರ್ಮ. ಅದರಲ್ಲಿ ಕೋರಿಕೆ ಎಲ್ಲಿಂದ ಬರಬೇಕು? ಸ್ವಾಮಿ, ಅರಮನೆಯಲ್ಲಿಯೇ ಇರಲಿ, ಗುಡಿಸಲೇ ಇರಲಿ, ಸುಖದ ಸುಪ್ಪತ್ತಿಗೆಯೇ ಇರಲಿ, ಹುಲ್ಲಿನ ಹಾಸಿಗೆಯೇ ಇರಲಿ, ನಾನು ಸದಾಕಾಲವೂ ತಮ್ಮ ಸಮೀಪದಲ್ಲಿಯೇ ಇರಬೇಕು, ತಮ್ಮ ಸೇವೆಯನ್ನೇ ಮಾಡಬೇಕು. ನನಗೆ ಈ ಭಾಗ್ಯವನ್ನು ಕರುಣಿಸಿ. ಸೀತೆ, ನೀನು ನನ್ನ ಸಹಚಾರಿಣಿಯಾಗಿ ಸುಖದಲ್ಲಿ ಜೊತೆ ಇದ್ದ ಹಾಗೆ ಕಷ್ಟದಲ್ಲಿಯೂ ಸಹ ಪತಿಯ ಜೊತೆಗೆ ಇದ್ದು ಅವನ ಸೇವೆ ಮಾಡುವುದು ಸತಿಧರ್ಮ. ನೀನು ಅದನ್ನು ಪಾಲಿಸು. ಅದಕ್ಕೆ ನಾನು ನೆರವಾಗುವುದು ನನ್ನ ಕರ್ತವ್ಯ. ನನ್ನ ಜೀವನದ ಪಯಣ ಯಾವುದೇ ಮಾರ್ಗದಲ್ಲಿ ಹೋದರೂ ನಾನು ನಿನ್ನ ಜೊತೆಯೇ ಹುಟ್ಟು ಹಾಕುವೆ ದೇವಿ, ಹುಟ್ಟು ಹಾಕುವೆ. ಧನ್ಯಳಾದೆ ಸ್ವಾಮಿ, ಧನ್ಯಳಾದೆ. ವ್ಯಕ್ತಿಯನ್ನು ನೋಡು. ಕಳೆದ 2 ಗಳಿಗೆಯಿಂದ ಆತನ ಮೇಲೆ ಅನುಮಾನ ಬಂದು ಹಿಂಬಾಲಿಸಿ ಓಡಾಡಿದೆ. ಅವನು ಕೋಟೆಯ ದ್ವಾರಗಳನ್ನು, ಕಂದಕಗಳನ್ನು ಪರೀಕ್ಷೆ ಮಾಡುತ್ತಿದ್ದಾನೆ. ಆತನನ್ನು ಇದಕ್ಕಿಂತ ಮೊದಲು ನೋಡಿದ ನೆನಪಿಲ್ಲ. ಅವನನ್ನು ನೋಡಿದರೆ ಊರಿಗೆ ಹೊಸವನಂತೆ ಕಾಣುತ್ತಾನೆ. ಅವನನ್ನು ವಿಚಾರಿಸುವುದು ಒಳ್ಳೆಯದು. ಬಾ, ಅವನ ಬಳಿ ಆಯುಧಗಳಿದ್ದು ಆಕ್ರಮಣ ಮಾಡಿದರೆ ಕಷ್ಟ. ಎಚ್ಚರಿಕೆಯಿಂದಿರೋಣ. ಒಬ್ಬರು ಹಿಡಿದುಕೊಳ್ಳೋಣ, ಮತ್ತೊಬ್ಬರು ವಿಚಾರಿಸೋಣ. ಏಯ್, ಯಾರು ನೀನು? ಇಲ್ಲೇನು ಮಾಡುತ್ತಿರುವೆ? ನಾನು ಯಾತ್ರಿಕ. ಯಾವ ಯಾತ್ರಿಕ? ಯಾವ ರೀತಿ ಯಾತ್ರಿಕ? ಪ್ರವಾಸಿಯೋ, ತೀರ್ಥಯಾತ್ರಿಯೋ? ನಾನು ತೀರ್ಥಯಾತ್ರಿ. ತೀರ್ಥಯಾತ್ರೆ ಆದರೆ ದೇವಸ್ಥಾನವನ್ನು ಸಂದರ್ಶಿಸಬೇಕಲ್ಲವೇ? ನಾನು ಮಾಡುತ್ತಿರುವುದು ಅದನ್ನೇ. ಹಾಗಾದರೆ ಈ ಅಯೋಧ್ಯೆಯಲ್ಲಿ ಯಾವ ಯಾವ ತೀರ್ಥಕ್ಷೇತ್ರಗಳನ್ನು ಸಂದರ್ಶಿಸಿದೆ ಹೇಳು? ಸರಯೂ ತೀರ್ಥ, ಶಿವ ದೇವಾಲಯ, ಕೋಟೆ ದ್ವಾರ, ಗುಪ್ತ ಮಾರ್ಗ, ಕಂದಕಗಳನ್ನು ನೀನು ಸಂದರ್ಶಿಸಲಿಲ್ಲವೇ? ಅದು ನಿಜ ಹೇಳು. ತೀರ್ಥಯಾತ್ರಿಗೆ ಕೋಟೆ ಕಂದಕಗಳ ನೋಡುವ ಅವಶ್ಯಕತೆ ಏನಿರುತ್ತದೆ? ನಿಜ ಹೇಳು, ಇಲ್ಲದಿದ್ದರೆ ನಿನ್ನನ್ನು ಹೇಳುತ್ತೇನೆ. ನಾನು ಮಹಾರಾಣಿಯವರು ಮನ್ನಿಸಬೇಕು. ಪ್ರಭುಗಳಿಗೆ ಚೈತನ್ಯದಾಯಕ ಪಾನೀಯವನ್ನು ಕೊಡಲು ತಂದಿರುವೆ. ಒಳ್ಳೆಯದೇ ಆಯ್ತು, ತೆಗೆದುಕೊಂಡು ಬಾ. ಸಹೋದರ, ಮಂತರೆ ತಯಾರಿಸಿರುವ ಈ ವಿಶೇಷ ಪಾನೀಯವು ಮಧ್ಯ ವಯಸ್ಸಿನ ನಿರುತ್ಸಾಹವನ್ನು ಹೋಗಲಾಡಿಸಿ ಹೊಸ ಉತ್ಸಾಹವನ್ನುಂಟು ಮಾಡುತ್ತದೆ. ಸೋದರಿ, ಹಾಗಾದರೆ ನನ್ನನ್ನು ಅಯೋಧ್ಯೆಯಿಂದ ಹೊಸ ಉತ್ಸಾಹದೊಂದಿಗೆ ಕೇಕೆಯ ದೇಶಕ್ಕೆ ಕಳಿಸಿಕೊಡುತ್ತೀಯನ್ನು? ಅದಕ್ಕೇನಂತೆ, ನಿನ್ನೊಂದಿಗೆ ಮಂಥರೆಯನ್ನು ಕರೆದುಕೊಂಡು ಹೋಗು. ಪ್ರತಿದಿನ ಇಂತಹ ಸಿದ್ಧೌಷಧಿಗಳನ್ನು ನೀನೂ ಸೇವಿಸಬಹುದು. ಬೇಡ ಸೋದರಿ, ಬೇಡ. ಈ ಮಂಥರೆ ಔಷಧೋಪಚಾರಗಳ ಭಾಗ್ಯವೆಲ್ಲ ನಿನಗೇ ಇರಲಿ. ನೀನು ನಿನ್ನ ಮಗ ಭರತ ಕೆಲಕಾಲ ನಿನ್ನ ತವರು ಮನೆಯಲ್ಲಿ ಇರುವುದರ ಬಗ್ಗೆ ಆಲೋಚನೆ ಮಾಡು. ನೀನು ಅಲ್ಲಿರುವಷ್ಟು ಕಾಲ ಬೇಕಾದರೆ ಈ ಮಂಥರೆಯೂ ನಿನ್ನ ಜೊತೆಯಲ್ಲಿ ಇರಲಿ. ಹೌದು, ನೀನು ಹೇಳುತ್ತಿರುವುದು ಸರಿಯಾಗೇ ಇದೆ. ನನಗೂ ಕೆಲವು ಕಾಲ ನಮ್ಮ ತಂದೆಯ ಮನೆಯಲ್ಲಿ ಇರಬೇಕೆಂಬ ಆಸೆ. ಮಂತರೆ ಮಹಾರಾಣಿ, ನೀನು ನನ್ನೊಂದಿಗೆ ಕೇಕೆಯ ದೇಶಕ್ಕೆ ಬರುವೆಯಾ? ಯೋಚಿಸಿ ಹೇಳುತ್ತೇನೆ ಮಹಾರಾಣಿ. ನೀವು ಅಲ್ಲಿಗೆ ಹೋದರೆ ತಾನೆ ನಾನು ಬರುವುದು. ಭರತ, ಶತ್ರುಘ್ನ, ಬನ್ನಿ.
ನಮ್ಮ ವಿವಾಹದ ಪೂರ್ವ ನಾವು ನಾಲ್ವರು ಯಾವಾಗಲೂ ಒಟ್ಟಿಗೆ ಇರುತ್ತಿದ್ದೆವು. ಈಗ ನಮ್ಮ ವಿವಾಹದ ನಂತರ ಎಷ್ಟು ಅಪರೂಪವಾಗಿ ಸೇರುತ್ತಿದ್ದೇವಲ್ಲ. ಹೌದು ಸಹೋದರ, ಈ ವಿವಾಹವು ನಮ್ಮೆಲ್ಲರನ್ನು ದೂರ ಮಾಡುತ್ತಿದೆಯೇನೋ ಎಂದು ಆಗಾಗ ನನಗೆ ಭಯವಾಗುತ್ತಿತ್ತು. ಭರತ, ಅದು ದೈಹಿಕವಾಗಿ ಮಾತ್ರ. ನಮ್ಮ ಮನಸ್ಸುಗಳಿಂದ, ನಮ್ಮ ಭಾವನೆಗಳಿಂದ ನಮ್ಮನ್ನಾರು ದೂರ ಮಾಡಲು ಸಾಧ್ಯವಿಲ್ಲ. ನಿಮ್ಮಿಬ್ಬರ ವಿಚಾರದಲ್ಲಿ ದೈಹಿಕವಾಗಿಯೂ ನೀವಿಬ್ಬರು ಹತ್ತಿರವಿರುತ್ತೀರಿ ಅಲ್ಲವೇ? ಸಹೋದರ ರಾಮಚಂದ್ರನಿರುವಲ್ಲಿಯೇ ನೀನಿರುವೆ. ಆ ಅವಕಾಶ ನಿನಗೂ ಇದೆಯಲ್ಲ ಶತ್ರುಘ್ನ. ನಾನು ಸಹೋದರ ರಾಮಚಂದ್ರನ ಜೊತೆ ಇರುವಂತೆಯೇ ನೀನು ಸಹೋದರ ಭರತನೊಂದಿಗೆ ಇರುತ್ತೀಯ. ಅಷ್ಟೇ ಅಲ್ಲ, ನನ್ನೊಂದಿಗೆ ನನ್ನ ಅಜ್ಜನ ಮನೆಗೆ ಕೇಕೆ ರಾಜ್ಯಕ್ಕೂ ಕರೆದುಕೊಂಡು ಹೋಗುತ್ತಿದ್ದೇನೆ. ಓಹೋ, ನೀವಿಬ್ಬರು ಕೇಕೆಯ ಪ್ರದೇಶಕ್ಕೆ ಹೊರಟಿರುವಿರಾ? ಹೌದು ಸಹೋದರ, ನನ್ನ ಸೋದರ ಮಾವನಾದ ಇದಾಚಿತು ನನ್ನನ್ನು ಕರೆದುಕೊಂಡು ಹೋಗಲು ಈಗಾಗಲೇ ಇಲ್ಲಿಗೆ ಬಂದಿದ್ದಾರೆ. ಕೇಕೆಯ ಮಹಾರಾಜರಿಗೆ ಮೊಮ್ಮಗನನ್ನು ಪತ್ನಿಯ ಸಮೇತ ನೋಡುವ ಹಂಬಲ ಉಂಟಾಗಿರಬೇಕು. ಹೌದು ಲಕ್ಷ್ಮಣ, ಅವರಿಗೆ ನಮ್ಮ ವಿವಾಹ ನೋಡಲಾಗಲಿಲ್ಲವಲ್ಲವೆಂದು ಬಹಳಷ್ಟು ವ್ಯಥೆಪಟ್ಟರು. ಅವರ ಸಮಾಧಾನಕ್ಕಾಗಿ ಹೋಗುತ್ತಿದ್ದೆ. ಇದನ್ನು ತಿಳಿಸಲೆಂದೇ ಇಲ್ಲಿಗೆ ಬಂದೆ. ಆಗಲಿ, ನಿಮ್ಮಿಬ್ಬರ ಪ್ರಯಾಣ ಸಫಲವಾಗಲಿ. ಸಹೋದರಿ ಸೀತಾ, ನನ್ನ ಪತಿಯ ತಾತ ಕೇಕೆಯಿ ದೇಶದ ಅರಸರಿಗೆ ನಮ್ಮ ವಿವಾಹವನ್ನು ನೋಡಲಾಗಲಿಲ್ಲ. ನಮ್ಮನ್ನು ಜೊತೆಯಾಗಿ ನೋಡಿ ಆಶೀರ್ವದಿಸಬೇಕೆಂದು ಅವರ ಪುತ್ರರಾದ ಯುಧಜಿತರನ್ನು ಇಲ್ಲಿಗೆ ಕಳುಹಿಸಿದ್ದಾರೆ. ನಾವೀಗ ಕೇಕೆಯಿ ರಾಜ್ಯಕ್ಕೆ ಹೋಗಿ ಬರುತ್ತೇವೆ. ಮಾಂಡವಿ, ನೀನು ನಿನ್ನ ಪತಿಯೊಡನೆ ನಿನ್ನ ಮಾತಾಮಯಿ ತವರಿಗೆ ತೆರಳುವುದೇನೋ ಸರಿ, ಆದರೆ ಶ್ರುತಕೀರ್ತಿ ಏಕೆ ನಿನ್ನೊಡನೆ ಬರುವಂತೆ ಸಿದ್ಧವಾಗಿದ್ದಾಳೆ? ಸಹೋದರಿ ಊರ್ಮಿಳಾ, ಬಾಲ್ಯದಿಂದಲೂ ನನ್ನ ಪತಿ ಇವಳ ಪತಿಯೊಡನೆ ಕೇಕೆ ರಾಜ್ಯಕ್ಕೆ ಹೋಗಿ ಬರುತ್ತಿದ್ದರಂತೆ. ಈಗಲೂ ಸಹ ಅವರೊಡನೆ ಹೋಗಿ ಬರಲು ನಿರ್ಧರಿಸಿದ್ದಾರೆ. ವ್ಯತ್ಯಾಸವಿಷ್ಟೇ, ಈಗ ಅವರ ಜೊತೆ ಅವರ ಸತಿಯನ್ನೂ ಕರೆದುಕೊಂಡು ಹೋಗುತ್ತಿದ್ದಾರೆ. ಮಾಂಡವಿ, ಶ್ರುತಕೀರ್ತಿ, ನೀವು ಅಲ್ಲಿ ಹೋದರೂ ಪರಸ್ಪರ ಜೊತೆಯಾಗಿಯೇ ಹೋಗುತ್ತಿರುವಿರಲ್ಲ, ಅಲ್ಲಿಯೂ ಜೊತೆಯಾಗೇ ಇರುತ್ತೀರಾ. ಇದು ಸಂತೋಷದ ವಿಚಾರವಲ್ಲವೇ? ಆದರೆ ನಿಮ್ಮಿಬ್ಬರಿಂದ ಕೆಲ ಕಾಲ ನಾವಿಬ್ಬರೂ ದೂರವಿರಬೇಕಲ್ಲ ಎಂಬುದೇ ನಮ್ಮ ಚಿಂತೆ. ಆ ಚಿಂತೆಯನ್ನು ಬಿಟ್ಟು ಸಂತೋಷವಾಗಿ ಹೋಗಿ ಬನ್ನಿ. ಆ ದೇವರು ನಮ್ಮೆಲ್ಲರನ್ನೂ ಈ ಜನ್ಮಪೂರ್ತಿ ಒಟ್ಟಾಗಿ ಬಾಳಬೇಕೆಂದು ಈ ಪರಿವಾರಕ್ಕೆ ಸೇರಿಸಿರುವಾಗ ಆಗಾಗ ಸ್ವಲ್ಪ ಕಾಲ ಸಂದರ್ಭಾನುಸಾರವಾಗಿ ದೂರವಿರುವುದನ್ನು ಸಹಿಸಿಕೊಳ್ಳಬೇಕಾಗುತ್ತದೆ. ಹೌದು ಸಹೋದರಿಯರೇ, ನೀವು ಕೆಲ ಕಾಲ ನಮ್ಮಿಂದ ದೂರವಿದ್ದರೆ ನಿಮ್ಮ ಮೇಲಿನ ಪ್ರೀತಿ ನಮಗೆ ಇನ್ನೂ ಅಧಿಕವಾಗುತ್ತದೆ. ಕೇಕೆ ರಾಜ್ಯದಿಂದ ಬರುವಾಗ ನಿಮಗಾಗಿ ವಿಶೇಷವಾದ ಉಡುಗೊರೆಗಳನ್ನು ಹೊತ್ತು ತರುತ್ತೇವೆ. ನಿಮ್ಮ ಕ್ಷೇಮ ಮತ್ತು ಸಂತೋಷವೇ ಎಲ್ಲ ಉಡುಗೊರೆಗಿಂತ ಹೆಚ್ಚಿನದು. ನಿಮ್ಮ ಕ್ಷೇಮ ಮತ್ತು ಸಂತೋಷವನ್ನು ಹೊತ್ತುಕೊಂಡು ಬನ್ನಿ. ನಿಮ್ಮ ಪ್ರಯಾಣ ಸುಖಕರವಾಗಿರಲಿ. ಮಹಾರಾಣಿಗೆ ಮಂಗಳವಾಗಲಿ. ಮಂಥರೆ, ಇಷ್ಟು ಹೊತ್ತು ಎಲ್ಲಿಗೆ ಹೋಗಿದ್ದೆ? ನಾನು ನನ್ನ ತವರಿಗೆ ಹೋಗುವಾಗ ನಿನ್ನ ಕೈಯಾರ ಅಲಂಕಾರ ಮಾಡಿಸಿಕೊಳ್ಳೋಣವೆಂದು ಕಾಯುತ್ತಿದ್ದೆ. ಈಗ ನಾನೇ ಅಲಂಕಾರ ಮಾಡಿಕೊಳ್ಳುವಂತಾಯಿತು.
ನೀನು ನನ್ನೊಂದಿಗೆ ಕೇಕೇಯಿ ರಾಜ್ಯಕ್ಕೆ ಬರುವುದನ್ನು ಮರೆತೆಯೋ ಹೇಗೆ? ಇಲ್ಲ ಮಹಾರಾಣಿ, ಇಲ್ಲ, ಮರೆತಿಲ್ಲ. ಆದರೀಗ ನಾನು ನಿಮಗೆ ಹೇಳುವ ವಿಷಯವನ್ನು ನೀವು ಕೇಳಿದ ಮೇಲೂ ಕೈಕೇಯಿಗೆ ಹೋಗುವುದಾದರೆ ನಾನು ಖಂಡಿತ ಬರುತ್ತೇನೆ. ಏನು ಹೇಳುತ್ತಿರುವೆ ನೀನು? ನನ್ನ ಕಿವಿಗೆ ಬಿದ್ದ ಸುದ್ದಿಯನ್ನು ನಿಮಗೆ ತಿಳಿಸುತ್ತೇನೆ. ಮಹಾರಾಜರು ಪೂಜಾ ಮಂದಿರದಲ್ಲಿ ಸುಮಿತ್ರೆ ಮತ್ತು ಕೌಸಲ್ಯರೊಂದಿಗೆ ನೀವು ಕೈಕೇಯಿಗೆ ಹೋಗುವುದಾಗಿಯೂ ನೀವು ಹೋದ ಮೇಲೆ ಆ ವಿಚಾರವನ್ನು ತೀರ್ಮಾನ ಮಾಡೋಣ ಎಂದು ಹೇಳಿದರಂತೆ. ಅದು ಯಾವ ವಿಚಾರ? ಅದು ನನಗೂ ಗೊತ್ತಿಲ್ಲ ಮಹಾರಾಣಿ. ಆದರೆ ನೀವು ಕೈಕೇಯಿಗೆ ಹೋದ ಮೇಲೆ ನಿಮ್ಮ ಸಹೋದರಿಯರು ಮತ್ತು ಮಹಾರಾಜರು ಯಾವುದೋ ಮಹತ್ವದ ತೀರ್ಮಾನ ತೆಗೆದುಕೊಳ್ಳಲಿದ್ದಾರೆ. ಅದು ಅಲ್ಲದೆ ಮಹಾರಾಜರು ನೀವು ದೂರವಾದಂತೆ ಆ ಮಡದಿಯರಿಗೆ ಹತ್ತಿರವಾಗುತ್ತಾರೆ. ಅನಂತರ ಮತ್ತೆ ನೀವು ಮಹಾರಾಜರಿಗೆ ಹತ್ತಿರವಾಗುವುದು ಕಷ್ಟವಾಗಬಹುದು. ಆದ್ದರಿಂದ ನೀವು ಕೈಕೇಯಿಗೆ ಹೋಗದೆ ಇಲ್ಲೇ ಉಳಿಯುವುದು ಒಳ್ಳೆಯದು ಎಂದು ನನಗನ್ನಿಸುತ್ತದೆ. ಇದರ ಮೇಲೆ ನಿಮ್ಮ ಇಷ್ಟ. ಮಂಥರೆ, ನಿನ್ನ ಮಾತುಗಳು ನನ್ನನ್ನು ಗೊಂದಲಕ್ಕೆ ಸಿಲುಕಿಸುತ್ತಿವೆ. ಯಾವ ನಿರ್ಧಾರವನ್ನು ತೆಗೆದುಕೊಳ್ಳಲಾಗುತ್ತಿಲ್ಲ. ನಿಮ್ಮ ಹಿತಕ್ಕಾಗಿ ನಾನು ಹೇಳಿದೆ, ಉಳಿದಿದ್ದು ನಿಮ್ಮ ಇಷ್ಟ. ನೀವು ಹೋಗುವುದಾದರೆ ನಾನು ಬರುತ್ತೇನೆ. ನೀವಿಲ್ಲೇ ಇರಿ, ನಾನು ಪ್ರಭುಗಳನ್ನು ಕರೆತರುತ್ತೇನೆ. ಎಲೆ ಗೂಢಾಚಾರ, ನಮ್ಮ ಪ್ರಭುಗಳೆದುರು ಎಲ್ಲ ಸತ್ಯವನ್ನು ಹೇಳು. ಹೇಳದೆ ಹೋದರೆ ನಿನಗೆ ಶಿಕ್ಷೆ ತಪ್ಪಿದ್ದಲ್ಲ. ಇಲ್ಲವಾದರೆ ಇಲ್ಲಿಂದ ನೀನು ಖಂಡಿತವಾಗಿ ಜೀವಂತವಾಗಿ ಹೋಗಲು ಸಾಧ್ಯವಿಲ್ಲ. ನರಳಿ ನರಳಿ ಸಾಹಿತ್ಯ. ಏಕೆ ಹೀಗೆ ಮಾತನಾಡುತ್ತಿರುವೆ? ಹೀಗೆ ಮಾತನಾಡಲು ನಿನಗೆ ಯಾರು ಅಧಿಕಾರವನ್ನು ಕೊಟ್ಟರು? ಕ್ಷಮಿಸಿ ಪ್ರಭು, ನನ್ನದು ತಪ್ಪಾಯಿತು. ಚಾರ, ನೀನು ನೆರೆಯ ರಾಜ್ಯದ ಗೂಢಾಚಾರನಾಗಿ ಈ ರಾಜ್ಯಕ್ಕೆ ಬಂದಿರುವೆ ಅಲ್ಲ? ಹೆದರಬೇಡ, ನಿನಗೆ ಯಾವ ಅಪಾಯವೂ ಆಗುವುದಿಲ್ಲ. ನೀನು ನಿನ್ನ ದೊರೆಗಳ ಸೇವಕನಾಗಿರುವೆ. ದೊರೆಗಳು ಹೇಳಿದಂತೆಯೇ ಮಾಡುವುದು ನಿನ್ನ ಧರ್ಮವಾಗುತ್ತದೆ. ಆ ಧರ್ಮವನ್ನು ಶಿರಸಾವಹಿಸಿ ಪಾಲಿಸುತ್ತಿರುವೆ ನೀನು. ದೊರೆಗಳಿಗೆ ನಿಷ್ಠನಾಗಿ ದುಡಿಯುವ ಸೇವಕನನ್ನು ನಾವು ಗೌರವಿಸುತ್ತೇವೆ. ಚಾರ, ನಮ್ಮ ರಾಜ್ಯದ ಸಂರಕ್ಷಣೆಗಾಗಿ ನಿನ್ನಿಂದ ಕೆಲವು ವಿಷಯಗಳನ್ನು ನಾವು ತಿಳಿಯಬಯಸುತ್ತೇವೆ. ಅದನ್ನು ತಿಳಿದ ನಂತರ ನಿನ್ನನ್ನು ನಿನ್ನ ಪಾಡಿಗೆ ಬಿಟ್ಟು ಬಿಡುತ್ತೇವೆ. ಅಷ್ಟೇ ಅಲ್ಲದೆ ನಿಮ್ಮ ದೊರೆಗಳಿಗೆ ನೀನು ತಿಳಿಸಿದ ವಿಷಯಗಳನ್ನು ನಾವು ತಿಳಿಸುವುದಿಲ್ಲ. ಏಕೆಂದರೆ ಅನ್ಯಾಯವಾಗಿ ಓರ್ವ ಸೇವಕನ ಪ್ರಾಣ ಹರಣವಾಗುವುದು ನಮಗೆ ಇಷ್ಟವಿಲ್ಲ. ಆದುದರಿಂದ ಯಾವುದೇ ಭಯ ಭೀತಿ ಇಲ್ಲದೆ ನಮಗೆ ಸತ್ಯವನ್ನು ತಿಳಿಸು. ನೀನು ಅಯೋಧ್ಯೆಗೆ ಏಕೆ ಬಂದಿರುವೆ? ಹೇಳುತ್ತೇನೆ ಪ್ರಭು. ನಾನು ನಾನು ನವದೇಶದ ಗೂಢಾಚಾರ. ಇಲ್ಲಿಗೇಕೆ ಬಂದಿರುವೆ? ನಮ್ಮ ದೊರೆಯು ಅಯೋಧ್ಯೆಗೆ ಮುತ್ತಿಗೆ ಹಾಕುವ ಆಲೋಚನೆ ಮಾಡಿದ್ದಾರೆ. ಆದ್ದರಿಂದ ಅಯೋಧ್ಯೆಯ ಕೋಟೆಗಳು ಎಲ್ಲಿ ದುರ್ಬಲವಾಗಿದೆ, ಎಲ್ಲಿಂದ ನಮ್ಮ ಸೈನ್ಯವನ್ನು ನುಗ್ಗಿಸಬಹುದು ಎಂಬುದನ್ನು ಪರೀಕ್ಷಿಸಿಕೊಂಡು ಬರಲು ನಮ್ಮ ದೊರೆಗಳು ನನಗೆ ಆದೇಶಿಸಿದ್ದರು. ಅದರಂತೆ ನಾನು ತೀರ್ಥಯಾತ್ರಿಕನ ಸೋಗಿನಲ್ಲಿ ಇಲ್ಲಿಗೆ ಬಂದು ಅಯೋಧ್ಯೆಯ ಕೋಟೆಗಳನ್ನು ಪರೀಕ್ಷಿಸುತ್ತಿದ್ದೆ ಪ್ರಭು. ಕೋಟೆಯನ್ನು ಪರೀಕ್ಷಿಸುವಾಗ ಅದು ಎಲ್ಲಿಯಾದರೂ ದುರ್ಬಲವಾಗಿದೆ, ಕೋಟೆಯನ್ನು ಒಡೆಯಬಹುದು, ಸೈನ್ಯವನ್ನು ನುಗ್ಗಿಸಬಹುದು ಎಂದು ನಿನಗೆ ತಿಳಿಯಲ್ಪಟ್ಟಿದೆ? ಇಲ್ಲ ಪ್ರಭು, ಇಲ್ಲ. ನಾನು
ಕೋಟೆಯನ್ನೆಲ್ಲ ಒಂದು ಸಲ ಸುತ್ತಿ ನೋಡಿದೆ. ಕೋಟೆ ಎಲ್ಲೂ ದುರ್ಬಲವಾಗಿಲ್ಲ, ಒಂದೇ ಒಂದು ಬಿರುಕು ಬಿಟ್ಟಿಲ್ಲ. ಆದರೂ ಕಳ್ಳಗಿಂಡಿ ಏನಾದರೂ ಇರಬಹುದೇನೋ ಎಂದು ನಾನು ಪರೀಕ್ಷಿಸುತ್ತಿದ್ದೆ. ಆ ಸಮಯದಲ್ಲೇ ನಿಮ್ಮ ಭಟರು ಬಂದು ನನ್ನನ್ನು ಹಿಡಿದು ಬಿಟ್ಟರು. ನಿಮ್ಮ ದೊರೆಗಳಿಗೆ ಅಯೋಧ್ಯೆಯನ್ನು ಮುತ್ತುವ ಉದ್ದೇಶ ಏನೆಂದು ನಿನಗೆ ತಿಳಿದಿದೆಯಾ? ಇಲ್ಲ ಪ್ರಭು, ಖಂಡಿತವಾಗಲು ನನಗೆ ತಿಳಿದಿಲ್ಲ ಪ್ರಭು. ಸರಿ, ನೀನೀಗ ಹೋಗಬಹುದು. ನಿಮ್ಮ ದೊರೆಗಳಿಗೆ ಏನನ್ನು ಹೇಳಬೇಕು ಎಂದಿರುವೆಯೋ ಅದನ್ನು ಹೇಳಬಹುದು. ಪ್ರಭು, ಇವನಿಗೆ ಇನ್ನು ಏನೇನು ವಿಷಯಗಳು ತಿಳಿದಿದೆಯೋ ಏನು? ಇವನನ್ನು ಸುಮ್ಮನೆ ಹಾಗೆ ಬಿಟ್ಟರೆ ಆ ಶತ್ರುವಿಗೆ ನಮ್ಮ ಮೇಲೆ ಆಕ್ರಮಣ ಮಾಡಲು ಅನುಕೂಲವಾಗಬಹುದು. ಅಮಾತ್ಯರೇ, ಅವರು ಆಕ್ರಮಣ ಮಾಡಲಿ ಮಾಡದೇ ಇರಲಿ, ಆದರೆ ಇವನಿಗೆ ಯಾವ ಹಿಂಸೆ ಆಗಬಾರದು. ಏಕೆಂದರೆ ಇವನು ಎಲ್ಲ ವಿಷಯವನ್ನು ಹೇಳಿದ್ದಾನೆ. ಇವನಿನ್ನು ಹೊರಡಬಹುದು. ತಮ್ಮ ಚಿತ್ತ. ಪ್ರಭುಗಳು ಇಂದೇಕೆ ಇಷ್ಟು ಹೊತ್ತಾದರೂ ಬರಲಿಲ್ಲ? ಯಾವುದಾದರೂ ರಾಜ್ಯ ಕಾರ್ಯದಲ್ಲಿ ತೊಡಗಿರಬಹುದೇ? ಅವರು ಕಾರ್ಯವನ್ನು ಮುಗಿಸಿಯೇ ಬರಲಿ. ಎಷ್ಟು ಹೊತ್ತಾದರೂ ನಾನು ಅವರಿಗಾಗಿ ಕಾಯುತ್ತೇನೆ. ಸ್ವಾಮಿ, ಬನ್ನಿ, ಭೋಜನವನ್ನು ಮಾಡುವಿರಂತೆ. ಇಲ್ಲ ಸೀತೆ, ನನಗೆ ಭೋಜನದ ಅವಶ್ಯಕತೆ ಇಲ್ಲ. ಸೈನ್ಯಾಧಿಕಾರಿಗಳ ಜೊತೆ ಸಮಾಲೋಚನೆ ಮಾಡುತ್ತಾ ನಾನು ಫಲಾಹಾರವನ್ನು ಸೇವಿಸಿದ್ದೇನೆ. ಆದರೆ ನೀನು ನನಗೋಸ್ಕರ ಇಷ್ಟು ಹೊತ್ತಾದರೂ ಕಾಯುತ್ತಿರುವೆಯಲ್ಲ? ನಿಮಗಾಗಿ ಕಾಯಬೇಕಾದದ್ದು ನನ್ನ ಧರ್ಮವಲ್ಲವೇ? ನೀನು ಹೇಳಿದ ಧರ್ಮ ಸರಿಯಾದದ್ದೇ ಸೀತೆ. ಆದರೆ ನಾನು ಕಾರ್ಯಭಾರದ ನಿಮಿತ್ತ ತಡವಾಗಿ ಬಂದಾಗಲೆಲ್ಲ ನೀನು ಉಪವಾಸವಿರುವುದು, ನಿದ್ರಿಸದೆ ಇರುವುದು ನನ್ನ ಮನಸ್ಸಿಗೆ ಕಷ್ಟವನ್ನು ಉಂಟು ಮಾಡುತ್ತದೆ. ಹಾಗೆಂದುಕೊಳ್ಳಬೇಡಿ ಸ್ವಾಮಿ. ತಾವು ಪ್ರಜೆಗಳ ಹಿತದೃಷ್ಟಿಯಿಂದ, ರಾಜ್ಯ ಪರಿವಾರದ ಹಿತದೃಷ್ಟಿಯಿಂದ ಕಾರ್ಯ ಮಾಡುತ್ತಾ, ಉಪವಾಸ ಮಾಡುತ್ತಾ, ನಿದ್ರೆ ಇಲ್ಲದೆ ಕಷ್ಟಪಡುತ್ತಿರುವಾಗ ತಮಗಾಗಿ ನಾನು ಕಾಯುತ್ತಾ ಅರಮನೆಯ ಅಂತಃಪುರದಲ್ಲಿರುವುದು ಏನೂ ಕಷ್ಟವಲ್ಲ. ಈ ದಿನವೇನೋ ನಾನು ತಡವಾಗಿ ಬಂದೆ ಸೀತೆ. ಆದರೆ ನಾಳೆ ಯುದ್ಧಕ್ಕೆಂದು ಹೋದಾಗ ನಾನು ಬರುವುದು ಎಷ್ಟು ಕಾಲವಾಗುತ್ತದೋ ಏನೋ. ತಾವು ಯುದ್ಧಕ್ಕೆ ಹೋಗುತ್ತಿರುವಿರಾ? ಹೋಗಬೇಕಾದ ಸಂದರ್ಭ ಬಂದಿದೆ ಸೀತೆ. ನೆರೆಯ ರಾಜ್ಯದಲ್ಲಿ ಒಬ್ಬ ರಾಜ ಅಯೋಧ್ಯೆಯನ್ನು ಮುತ್ತುವ ಆಲೋಚನೆಯಲ್ಲಿರುವುದು ಎಂದು ತಿಳಿದು ಬಂದಿದೆ. ಅದಕ್ಕೆ ನಾನು ನನ್ನ ಸೈನ್ಯವನ್ನು ಕರೆದುಕೊಂಡು ಹೋಗಿ ಸಾಮ, ದಾನ, ಭೇದ, ದಂಡ ಎಲ್ಲವನ್ನು ಪ್ರಯೋಗಿಸಿ ಅಯೋಧ್ಯೆಯ ಮುತ್ತಿಗೆಯನ್ನು ನಾನು ತಡೆಯಬೇಕು ಎಂದು ನಿರ್ಧರಿಸಿದ್ದೇನೆ. ಹಾಗಾದರೆ ತಮ್ಮ ಜೊತೆ ತಮ್ಮ ಸೋದರರು ಯುದ್ಧಕ್ಕೆ ಬರುತ್ತಾರೆಯೇ? ಇಲ್ಲ ದೇವಿ, ಭರತ ಶತ್ರುಘ್ನರು ಕೇಕೆಯ ಪ್ರದೇಶಕ್ಕೆ ಹೊರಟಿದ್ದಾರೆ. ಆ ದೇಶದ ಅರಸರು ನವದಂಪತಿಗಳನ್ನು ಕಾಣಲು ಕಾತರದಿಂದ ಕಾಯುತ್ತಿದ್ದಾರೆ. ಅವರಿಗೆ ನಿರಾಶೆ ಆಗುವಂತೆ ನಾನು ಅವರನ್ನು ಯುದ್ಧಕ್ಕೆ ಕರೆದುಕೊಂಡು ಹೋಗಲು ನನಗೆ ಇಷ್ಟವಿಲ್ಲ. ಆದರೆ ಸೀತೆ, ನಾನು ಯುದ್ಧಕ್ಕೆ ಹೋಗುವ ವಿಷಯ ಯಾರಿಗೂ ತಿಳಿಯುವುದು ಬೇಡ. ತಿಳಿದರೆ ಅವರು ಕೇಕೆಯ ಪ್ರದೇಶಕ್ಕೆ ಹೋಗುವ ಕಾರ್ಯಕ್ರಮವನ್ನು ರದ್ದುಪಡಿಸಬಹುದು. ಅದು ನನಗೆ ಇಷ್ಟವಿಲ್ಲ. ಆದರೆ ಸೀತೆ, ನಿನಗೆ ಆ ಯೋಚನೆ ಏಕೆ? ನನ್ನ ಶೌರ್ಯದ ಮೇಲೆ ಅನುಮಾನವೇ? ಖಂಡಿತ ಇಲ್ಲ ಪ್ರಭು. ನಿಮ್ಮ ನಿರ್ಧಾರ ಸರಿಯಾಗಿದೆ. ನಾಳೆ ಅವರು ಕೇಕೆಗೆ ಹೊರಡುವವರೆಗೂ ಅಪ್ಪಿತಪ್ಪಿಯೂ ತಾವು ಯುದ್ಧಕ್ಕೆ ಹೊರಡುವ ಪ್ರಸ್ತಾಪವನ್ನು ನಾನು ನನ್ನ ಸಹೋದರಿಯರೊಂದಿಗೆ ಮಾಡುವುದಿಲ್ಲ. ಪ್ರಭು, ತಾವು ಈಗಲಾದರೂ ಭೋಜನವನ್ನು ಸ್ವೀಕರಿಸಬಹುದಲ್ಲವೇ? ಆಗಲಿ ಆಗಲಿ, ನಾನು ಭೋಜನವನ್ನು ಮಾಡದಿದ್ದರೆ ನೀನು ಉಪವಾಸವಿದ್ದು ಬಿಡುತ್ತೀಯ. ನಡೆ. ಭಾವನವರಿಗೆ ಅನಂತ ವಂದನೆಗಳು. ಶುಭವಾಗಲಿ, ಮಂಗಳವಾಗಲಿ.
ಶುಭವಾಗಿ. ನಾವು ಕೇಕೆಗೆ ತೆರಳಲು ಅಪ್ಪಣೆ ಕೊಟ್ಟು ಅನುಗ್ರಹಿಸಿ. ನಿಮ್ಮ ತಂದೆಯವರು ಅಲ್ಲಿಂದಲೇ ಇವರೆಲ್ಲರನ್ನೂ ಕರೆದುಕೊಂಡು ಬಾ ಎಂದು ಅಪ್ಪಣೆಯನ್ನು ಕೊಟ್ಟ ನಂತರ ನಾನು ಹೊಸದಾಗಿ ಅಪ್ಪಣೆಯನ್ನು ಕೊಡುವುದಿಲ್ಲ. ಈ ಮಕ್ಕಳನ್ನು ನೀನು ಹೇಗೆ ಕರೆದುಕೊಂಡು ಹೋಗುತ್ತೀಯೋ ಹಾಗೆಯೇ ಅತಿ ಶೀಘ್ರದಲ್ಲಿ ಕರೆತಂದು ಬಿಟ್ಟರಾಯಿತು. ಬಾವ, ನೀವು ಇವರನ್ನು ಇನ್ನೂ ಚಿಕ್ಕ ಮಕ್ಕಳು ಅಂದುಕೊಂಡಿದ್ದೀರಾ? ಈಗ ಅವರು ಗೃಹಸ್ಥರಾಗಿದ್ದಾರೆ, ವೀರಾದಿ ವೀರರಾಗಿದ್ದಾರೆ, ಇತರರ ಕ್ಷೇಮವನ್ನು ಕಾಪಾಡುವ ಶಕ್ತಿಯುಳ್ಳವರು. ತಾವು ಕ್ಷೇಮವಾಗಿ ಇಲ್ಲಿಗೆ ಹಿಂತಿರುಗಿ ಬರುವುದರ ಬಗ್ಗೆ ಯಾವುದೇ ಅನುಮಾನವೂ ಬೇಡ. ತಂದೆಯವರೇ, ನಾವು ಈಗ ಅಲ್ಲಿಗೆ ಹೋದರೆ ತಮಗೆ ಯಾವುದಾದರೂ ತೊಂದರೆಯಾಗಬಹುದೇ? ನನ್ನ ಅವಶ್ಯಕತೆ ಇದ್ದರೆ ಸಹೋದರನ ಜೊತೆ ಹೋಗುವುದರ ಬದಲು ಇಲ್ಲಿಯೇ ಇರುತ್ತೇನೆ. ಬೇಡ ಬೇಡ, ಸಂತೋಷವಾಗಿ ನೀವು ಪ್ರಯಾಣವನ್ನು ಬೆಳೆಸಿ. ಕೈಕೇಯಿ ಮಹಾರಾಜರು ಕೂಡ ನಿಮ್ಮನ್ನು ನೋಡಿ ಸಂತೋಷ ಪಡಲಿ. ಮಾಂಡವಿ, ಶ್ರುತಿಕೀರ್ತಿ, ಮಾವನವರೇ, ಅಯೋಧ್ಯೆ ಇದ್ದ ಹಾಗೆಯೇ ಕೈಕೇಯಿ ರಾಜ್ಯವೂ ಕೂಡ. ಇಲ್ಲಿ ನಿಮ್ಮ ಸದ್ಗುಣಗಳನ್ನು ನೋಡಿ ನಾವು ಹೇಗೆ ಆನಂದ ಪಟ್ಟೆವೋ ಹಾಗೆಯೇ ಕೈಕೇಯಿ ಮಹಾರಾಜರು ಕೂಡ ನಿಮ್ಮ ಸದ್ಗುಣಗಳನ್ನು ನೋಡಿ ಸಂತೋಷ ಪಡುವಂತಾಗಬೇಕು. ನಿಮ್ಮ ಅತ್ತೆಯವರು ತಮ್ಮ ತವರು ಮನೆಗೆ ಬರಬೇಕೆಂದಿದ್ದರು, ಆದರೆ ಅವರೀಗ ಇಲ್ಲಿಲ್ಲವಲ್ಲ. ಭಾವ, ಸೋದರಿಯನ್ನು ನನ್ನ ಜೊತೆಯಲ್ಲೇ ಬರುವಂತೆ ಹೇಳಿ ಒಪ್ಪಿಸಿದ್ದೆ. ಆಮೇಲೆ ಏನಾಯಿತೋ ಗೊತ್ತಿಲ್ಲ. ನಂತರ ನನ್ನೊಂದಿಗೆ ಈಗ ಬರುವುದಿಲ್ಲ, ಇನ್ನೊಮ್ಮೆ ಬರುತ್ತೇನೆಂದು ಹೇಳಿದಳು. ನಾನೂ ಸುಮ್ಮನಾದೆ. ನಿನ್ನ ಸಹೋದರಿಯ ಸ್ವಭಾವವನ್ನು ನೀನು ಚೆನ್ನಾಗಿ ಅರಿತಿರುವೆ. ಅವಳು ಯಾವಾಗ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾಳೆ ಎಂಬುದು ಯಾರಿಗೂ ತಿಳಿಯದ ವಿಷಯ. ಹಾಗೆಯೇ ತೆಗೆದುಕೊಂಡ ನಿರ್ಧಾರವನ್ನು ಯಾರಿಂದಲೂ ಬದಲಾಯಿಸಲು ಸಾಧ್ಯವಿಲ್ಲ. ನಿಜ ಭಾವ, ನಿಜ. ಅದಕ್ಕೆಂದೇ ಅವಳ ಬಳಿ ಮತ್ತೊಬ್ಬ ಮಹಾಮಂತ್ರಿ ಇರುವುದು. ಏನು, ಕೈಕೇಯಿ ಬಳಿ ಮಂತ್ರಿಯೇ? ಯಾರದು? ಮತ್ತಾರು, ಮಂತರೆ. ಭಟ, ಆಯುಧಾಗಾರದಲ್ಲಿ ಶಸ್ತ್ರಗಳೆಲ್ಲವೂ ಸುಸ್ಥಿತಿಯಲ್ಲಿರುವುದೇ? ಇದೇ ಪ್ರಭು. ಆದರೂ ಮತ್ತೊಮ್ಮೆ ಪರೀಕ್ಷಿಸಿ. ದುರ್ಬಲವಾದ ಶಸ್ತ್ರಗಳನ್ನು ಉತ್ತಮ ಶಸ್ತ್ರಗಳೊಂದಿಗೆ ಬದಲಾಯಿಸಿ. ರಾಜಕುಮಾರ ರಾಮಚಂದ್ರನಿಗೆ ಪ್ರಣಾಮಗಳು. ಬನ್ನಿ ಅಮಾತ್ಯರೇ, ತಮ್ಮ ಬರುವಿಕೆಗಾಗಿಯೇ ಕಾಯುತ್ತಿದ್ದೆವು. ನಾನು ಹೇಳಿದಂತೆಯೇ ಸೈನ್ಯಾಧಿಕಾರಿಗಳೊಂದಿಗೆ ಮಾತನಾಡಿ ಸೈನ್ಯವನ್ನು ಸಜ್ಜುಗೊಳಿಸಿರುವಿರಾ? ಹೌದು, ತಮ್ಮ ಅಪ್ಪಣೆಯಂತೆ ಉತ್ತಮವಾದ ಅಶ್ವಗಳು, ಪದಾತಿದಳ, ಗಜದಳ, ರಥಗಳು, ವೀರರಾದ ಪದಾತಿಗಳು, ವೇಗವಾಗಿ ಸಾಗುವ ಕುದುರೆಗಳನ್ನು ಕಟ್ಟಿದ ಸುಸಜ್ಜಿತವಾದ ರಥಗಳು ಎಲ್ಲವನ್ನೂ ಸಿದ್ಧಗೊಳಿಸಿದ್ದೇನೆ. ಬಹಳ ಸಂತೋಷ. ಹಾಗೆಯೇ ಭರತ ಶತ್ರುಘ್ನರು ಸಪತ್ನಿಕರಾಗಿ ಕೇಕೆಯ ಪ್ರದೇಶಕ್ಕೆ ಹೋಗುವ ಎಲ್ಲ ಸಿದ್ಧತೆಗಳು ಆಗಿದೆಯೇ? ಅದೂ ಆಗಿದೆ. ಪ್ರವಾಸ ಹೊರಟಿರುವವರಿಗೆ ಯುದ್ಧ ಸಿದ್ಧತೆಯ ವಿಷಯ ಅವರಿಗೆ ತಿಳಿಯದಂತೆ ಜಾಗೃತಿ ವಹಿಸಿರುವಿರಾ? ಹೌದು, ಆದರೆ ನನಗೇಕೋ ಅವರಿಗೂ ಯುದ್ಧದ ವಿಚಾರ ತಿಳಿದು ತಮ್ಮ ಸಹೋದರರು ತಮ್ಮ ಸಹಾಯಕ್ಕಾಗಿ ಯುದ್ಧಕ್ಕೆ ಆಗಮಿಸಿದ್ದರೆ ಉತ್ತಮವಾಗಿರುತ್ತಿತ್ತು ಅನಿಸುತ್ತಿದೆ. ಇಲ್ಲ ಅಮಾತ್ಯರೇ, ಶತ್ರುಗಳ ಆಕ್ರಮಣವನ್ನು ತಡೆಯುವ ಕ್ರಮಕ್ಕಾಗಿ ಅವರ ಪ್ರವಾಸವು ಹಾಳಾಗಬಾರದು. ತಮ್ಮ ಚಿತ್ತ ಪ್ರಭು, ನಾನಿನ್ನು ಬರುತ್ತೇನೆ. ಅಯ್ಯ ಭಟ, ಅಪ್ಪಣೆ ಆಗಲಿ ಪ್ರಭು. ನಮ್ಮ ಆಯುಧ ಶಾಲೆಯ ಮೂಲಕವೂ ನಮ್ಮ ಸೋದರರಿಗೆ ಯುದ್ಧದ ವಿಚಾರ ತಿಳಿಯಬಾರದು. ಖಂಡಿತವಾಗಿ ಪ್ರಭು, ತಿಳಿಸುವುದಿಲ್ಲ. ರಾಮಚಂದ್ರ, ಕ್ಷಮಿಸಿ ತಂದೆ, ತಮ್ಮ ವಿಶ್ರಾಂತಿಗೆ ಭಂಗವನ್ನು ಉಂಟು ಮಾಡಿದ್ದೇನೆ. ತುರ್ತಾಗಿ ಒಂದು ವಿಷಯವನ್ನು ತಮಗೆ ತಿಳಿಸಿ ತಮ್ಮ ಅಪ್ಪಣೆಯನ್ನು ಪಡೆಯಬೇಕಾಗಿತ್ತು. ಈ ಅನಿವಾರ್ಯತೆ ಇದ್ದುದರಿಂದ ನಾನು ಕೂಡಲೇ ಧಾವಿಸಿದೆ.
ರಾಮಚಂದ್ರ, ನೀನು ನನ್ನಲ್ಲಿಗೆ ಬಂದರೆ ನನಗೆ ಅತ್ಯಂತ ಆನಂದ ಉಂಟಾಗುತ್ತದೆ. ನಿಜ ಹೇಳಬೇಕೆಂದರೆ ಈ ವಿಶ್ರಾಂತಿಯಲ್ಲಿ ಸಿಗೋ ಸೌಖ್ಯಕ್ಕಿಂತ ನಿನ್ನ ಆಗಮನದಿಂದ ನನಗೆ ಅತ್ಯಂತ ಆನಂದ ಉಂಟಾಗುತ್ತದೆ. ಅದೇನೋ ತುರ್ತಾದ ವಿಷಯ ಎಂದು ಹೇಳಿದೆಯಲ್ಲ, ಏನದು? ಹೇಳುತ್ತಾನೆ ತಂದೆ. ಕೆಲವು ದಿನಗಳ ಹಿಂದೆ ನಮ್ಮ ಚಾರರು ನೆರೆಯ ರಾಜ್ಯದ ಕೆಲವು ಗೂಢಾಚಾರರನ್ನು ಹಿಡಿದುಕೊಂಡು ಬಂದರು. ಇಲ್ಲಿಗೇಕೆ ಬಂದಿರುವೆ? ನಮ್ಮ ದೊರೆಯು ಅಯೋಧ್ಯೆಗೆ ಮುತ್ತಿಗೆ ಹಾಕುವ ಆಲೋಚನೆ ಮಾಡಿದ್ದಾರೆ. ಆದ್ದರಿಂದ ಅಯೋಧ್ಯೆಯ ಕೋಟೆಗಳು ಎಲ್ಲಿ ದುರ್ಬಲವಾಗಿದೆ, ಎಲ್ಲಿಂದ ನಮ್ಮ ಸೈನ್ಯವನ್ನು ನುಗ್ಗಿಸಬಹುದು ಎಂಬುದನ್ನು ಪರೀಕ್ಷಿಸಿಕೊಂಡು ಬರಲು ನಮ್ಮ ದೊರೆಗಳು ನನಗೆ ಆದೇಶಿಸಿದ್ದರು. ಅದರಂತೆ ನಾನು ತೀರ್ಥಯಾತ್ರಿಕನ ಸೋಗಿನಲ್ಲಿ ಇಲ್ಲಿಗೆ ಬಂದು ಅಯೋಧ್ಯೆಯ ಕೋಟೆಗಳನ್ನು ಪರೀಕ್ಷಿಸುತ್ತಿದ್ದೆ ಪ್ರಭು. ಹಿಂದಿನಿಂದಲೇ ನನಗೆ ಆ ರಾಜನ ಮೇಲೆ ಅನುಮಾನವಿತ್ತು. ಎಂದಾದರೊಂದು ದಿನ ಅಯೋಧ್ಯೆಯನ್ನು ಮುತ್ತುವ ದುರಾಲೋಚನೆಯನ್ನು ಮಾಡುತ್ತಾನೆ ಎಂದು. ಅದೀಗ ನಿಜವಾಯಿತು. ಇರಲಿ, ಆತನೊಡನೆ ಯುದ್ಧವನ್ನು ಮಾಡಿ ಅವನನ್ನು ನಾನೇ ನಿಗ್ರಹಿಸಿ ಬರುತ್ತೇನೆ. ಬೇಡ ತಂದೆ, ಬೇಡ. ತಮ್ಮ ವಯೋಧರ್ಮಕ್ಕೆ ಅನುಗುಣವಾಗಿ ತಾವು ವಿಶ್ರಾಂತಿಯಲ್ಲಿರಬೇಕು. ನನ್ನ ವಯೋಧರ್ಮಕ್ಕೆ ಅನುಗುಣವಾಗಿ ರಾಜ್ಯದ ರಕ್ಷಣೆಗಾಗಿ ಹೋರಾಡಬೇಕು. ನಮ್ಮಂತಹ ಮಕ್ಕಳಿಗೆ ಜನ್ಮವನ್ನು ಕೊಟ್ಟ ತಾವು ಯುದ್ಧಕ್ಕೆ ಹೋಗುವ ಶ್ರಮವನ್ನು ತೆಗೆದುಕೊಳ್ಳುವುದೇ? ತಾವು ಯುದ್ಧಕ್ಕೆ ಹೋದರೆ ನಾವು ನಮ್ಮ ಕರ್ತವ್ಯವನ್ನು ಪರಿಪಾಲಿಸದಂತೆ ಆಗುವುದಿಲ್ಲ ಅಲ್ಲವೇ? ಆದ್ದರಿಂದ ನನ್ನನ್ನು ದಯಮಾಡಿ ಯುದ್ಧಕ್ಕೆ ಕಳುಹಿಸಿರಿ. ಆತನ ಜೊತೆಗೆ ಯುದ್ಧವನ್ನು ಮಾಡಿ ಅವನನ್ನು ಸೋಲಿಸಲೇಬೇಕು ಎಂಬ ಅಪೇಕ್ಷೆ ನನಗಿಲ್ಲ. ಆದರೆ ಆತನು ಇನ್ನೆಂದು ಅಯೋಧ್ಯೆಯನ್ನು ಮುತ್ತುವ ಆಲೋಚನೆ ಮಾಡದಂತೆ ಅವನಿಗೆ ಬುದ್ಧಿ ಕಲಿಸುವೆ. ಸಹನೆಯೇ ಮೊದಲ ಅಸ್ತ್ರವಾಗಿಸುತ್ತೇನೆ. ಅವನು ನನ್ನ ಮಾತಿಗೆ ಮಣಿದರೆ ಶಸ್ತ್ರವನ್ನು ಎತ್ತುವುದಿಲ್ಲ. ದಯಮಾಡಿ ಒಪ್ಪಿಗೆ ನೀಡಿ. ಆಗಲಿ ಕುಮಾರ, ಒಪ್ಪಿಗೆಯನ್ನು ನೀಡಿದೆ. ಆದರೆ ಇಂತಹ ಸಂದರ್ಭದಲ್ಲಿ ಭರತ, ಶತ್ರುಘ್ನ ಇಬ್ಬರೂ ಇಲ್ಲವಲ್ಲ. ಅವರಿಬ್ಬರು ಕೈಕೇಯಿ ದೇಶಕ್ಕೆ ತೆರಳಿರುವರು. ಅವರಿಲ್ಲೇ ಇದ್ದಿದ್ದರೆ ನಿನ್ನೊಡನೆ ಯುದ್ಧಕ್ಕೆ ಬಂದು ನಿನಗೆ ಸಹಕರಿಸಬಹುದಿತ್ತು. ಇಲ್ಲ ತಂದೆ, ಕೇಕೆಯ ದೇಶದ ರಾಜರ ಆಸೆಗೆ ಅಡ್ಡಿ ಆಗಬಾರದು. ಹಾಗೆಯೇ ಭರತ ಶತ್ರುಘ್ನರ ಪ್ರಯಾಣಕ್ಕೆ ಯಾವುದೇ ತೊಂದರೆ ಆಗಬಾರದು. ಇದೇ ನನ್ನ ಉದ್ದೇಶ. ಆದರೆ ತಾವು ಚಿಂತಿಸಿದಿರಿ. ಲಕ್ಷ್ಮಣನನ್ನು ರಾಜ್ಯ ಕಾರ್ಯದಲ್ಲಿ ಸಹಕರಿಸುವಂತೆ ತಿಳಿಸಿ ನಾನು ಹೊರಡುತ್ತೇನೆ. ನನ್ನನ್ನು ಆಶೀರ್ವದಿಸಿ. ಆಗಲಿ, ನಿನಗಿನ್ನಾವ ಸಲಹೆಯನ್ನು ಕೊಡುವ ಅಗತ್ಯವಿಲ್ಲ. ಯಾವ ಸಂದರ್ಭದಲ್ಲಿ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ಎಂದು ನಿನಗೆ ಚೆನ್ನಾಗಿ ತಿಳಿದಿದೆ. ಜೈಶಾಲಿಯಾಗಿ ಮಂಗಳವಾರ. ಶುಭವಾಗಲಿ. ಕೈಕೇಯಿ, ಕುಳಿತುಕೋ. ಶಸ್ತ್ರಗಳೇ, ನಾನು ರಾಜ್ಯ ರಕ್ಷಣೆ ನಿಮಿತ್ತ ಯುದ್ಧಕ್ಕೆ ತೆರಳುತ್ತಿದ್ದೇನೆ. ತಮ್ಮನ್ನೇ ನಂಬಿದ್ದೇನೆ. ನನಗೆ ವಿಜಯವನ್ನೇ ತಂದುಕೊಡಿ ಎಂದು ತಮ್ಮಲ್ಲಿ ಪ್ರಾರ್ಥಿಸುತ್ತೇನೆ.
ಸಹೋದರ, ಇವುಗಳಲ್ಲಿ ಯಾವ ಶಸ್ತ್ರವನ್ನು ತೆಗೆದುಕೊಳ್ಳಲಿ? ಸಹೋದರ ಲಕ್ಷ್ಮಣ, ಈ ಅರಮನೆಯನ್ನು ಅಯೋಧ್ಯೆಯನ್ನು ರಕ್ಷಿಸುವ ಸಂದರ್ಭ ಒದಗಿ ಬಂದಾಗ ನಿನಗೆ ಶಸ್ತ್ರವನ್ನು ತೆಗೆದುಕೊಳ್ಳಲು ನಾನೇ ಸೂಚಿಸುತ್ತೇನೆ. ಅಂತಹ ಸಂದರ್ಭ ಬಂದಿದೆಯಲ್ಲ ಸಹೋದರ. ನಾನು ನಿನ್ನೊಂದಿಗೆ ಬಂದು ಯುದ್ಧವನ್ನು ಮಾಡಿ ಆ ನೀಚನನ್ನು ಅಯೋಧ್ಯೆಯ ಕಡೆಗೆ ತಲೆ ಹಾಕದಂತೆ ಮಾಡುತ್ತೇನೆ. ಸಹೋದರ ಲಕ್ಷ್ಮಣ, ನಿನ್ನ ಪೌರುಷವನ್ನು ನಾನು ಮೆಚ್ಚಿದ್ದೇನೆ. ಈ ಯುದ್ಧವನ್ನು ಗೆಲ್ಲುವ ನಿನ್ನ ಪರಾಕ್ರಮದ ಬಗ್ಗೆ ನಾನು ನಂಬಿಕೆಯನ್ನು ಸಹ ತಾಳಿದ್ದೇನೆ. ಆದರೆ ಭರತ ಶತ್ರುಘ್ನರ ಅನುಪಸ್ಥಿತಿಯಲ್ಲಿ ನೀನು ರಾಜ ಪರಿವಾರದ ರಕ್ಷಣೆ ಹಾಗೂ ಆಡಳಿತದ ಬಗ್ಗೆ ಗಮನವಹಿಸುವುದು ಸೂಕ್ತವೆಂದೆನಿಸುತ್ತದೆ. ಹಾಗಾದರೆ ನಾನು ನಿನ್ನೊಂದಿಗೆ ಬರುವುದು ಬೇಡವೇ ಸಹೋದರ? ಸಹೋದರ ಲಕ್ಷ್ಮಣ, ನೀನು ಇಲ್ಲಿಯೇ ಇದ್ದು ಈ ರಾಜ್ಯವನ್ನು, ಈ ರಾಜ್ಯದ ಪ್ರಜೆಗಳನ್ನು ರಕ್ಷಿಸುತ್ತೀಯಾ ಎಂಬ ಭರವಸೆಯಿಂದಲೇ ನಾನು ಚಿಂತಾಹೀನನಾಗಿ ಯುದ್ಧಕ್ಕೆ ತೆರಳುತ್ತಿದ್ದೇನೆ. ಆಗಲಿ ಸಹೋದರ, ನೀನು ಹೇಳಿದಂತೆಯೇ ನಾನು ಇಲ್ಲಿಯೇ ಇದ್ದು ರಾಜ್ಯದ ಆಡಳಿತದ ಬಗ್ಗೆ, ಪ್ರಜಾಕ್ಷೇಮದ ಬಗ್ಗೆ ಗಮನ ಹರಿಸುತ್ತೇನೆ. ನೀನು ಹೋಗಿ ಬಾ ಸಹೋದರ. ನಿನ್ನ ವಿಜಯದಲ್ಲಿ ನನಗೆ ಸಂಶಯವಿಲ್ಲ. ಸಹೋದರ ಲಕ್ಷ್ಮಣ, ಜಯಶೀಲನಾಗು. ದಿಗ್ವಿಜಯವನ್ನು ಸಾಧಿಸಿ ಬಾ ಕುಮಾರ. ಮಾತೆ, ತಮ್ಮ ಮತ್ತು ಪೂಜ್ಯ ತಂದೆಯವರ ಅನುಗ್ರಹದಿಂದ ತಮ್ಮ ಹಾರೈಕೆಯಂತೆ ನಾನು ಬೇಗನೆ ವಿಜಯ ಗಳಿಸಿಕೊಂಡು ಬರುತ್ತೇನೆ. ಕುಮಾರ, ನೀನು ವಿಶ್ವಾಮಿತ್ರರೊಡನೆ ರಾಕ್ಷಸರ ಸಂಹಾರಕ್ಕಾಗಿ ಹೋದಾಗ ನೀನು ಎಂದು ಬರುವೆಯೋ? ನಿನಗೆ ಆ ರಾಕ್ಷಸರಿಂದ ಏನು ತೊಂದರೆಯಾಗಿದೆಯೋ ಎಂದು ಯೋಚಿಸುತ್ತಿದ್ದೆ. ಆದರೆ ಮತ್ತೆ ಈಗ ಅಂತಹದ್ದೇ ಯೋಚನೆ ಬರುತ್ತಿದೆ. ಮಾತೆ, ಲಕ್ಷ್ಮಣ ಮತ್ತು ವಿಶ್ವಾಮಿತ್ರರೊಂದಿಗೆ ಹೋದುದರಿಂದ ಎಲ್ಲವೂ ಒಳ್ಳೆಯದೇ ಆಯಿತು. ಈ ಸಲವೂ ಒಳ್ಳೆಯದೇ ಆಗುತ್ತದೆ. ಸೀತೆ, ನನ್ನ ಬಗ್ಗೆ ಯೋಚಿಸಬೇಡ. ಸ್ವಾಮಿ, ನೀವು ಎಂಥ ಪ್ರಬಲ ಶತ್ರುಗಳನ್ನಾದರೂ ಗೆದ್ದು ಬರುತ್ತೀರಾ ಎಂಬ ಭರವಸೆ ನನಗಿದೆ. ಆದರೆ ಎಂದು ಬರುತ್ತೀರಾ ಎಂಬ ಯೋಚನೆ ಆಗುತ್ತಿದೆ. ಬರುತ್ತೇನೆ ದೇವಿ, ಬೇಗನೆ ಬರುತ್ತೇನೆ. ಲಕ್ಷ್ಮಣ, ಇಲ್ಲಿಯ ರಕ್ಷಣೆಯ ಹೊಣೆಗಾರಿಕೆ ನಿನ್ನದು. ಆಗಲಿ ಸಹೋದರ, ನೀನು ಮೆಚ್ಚುವಂತೆಯೇ ಅದನ್ನು ನಿರ್ವಹಿಸುತ್ತೇನೆ.
ಸೀತಾ, ದೀರ್ಘ ಸುಮಂಗಲಿ ಭವ. ಪುತ್ರಿ, ಇದೇನಮ್ಮ ನಿರಾಭರಣಳಾಗಿ ಸನ್ಯಾಸಿಯಂತೆ ದೇವರ ಮುಂದೆ ಕುಳಿತಿರುವೆ? ಅತ್ತೆಯವರೇ, ತಮ್ಮ ಪುತ್ರ ಯುದ್ಧದಿಂದ ಯಶಸ್ವಿಯಾಗಿ ಬರಲಿ ಎಂದು ಕೋರುತ್ತಾ ವ್ರತವನ್ನು ಮಾಡುತ್ತಿದ್ದೇನೆ. ವ್ರತವೇ? ಯಾವ ವ್ರತವಮ್ಮ? ಉಪವಾಸದ ವ್ರತ. ದೇಹಧಾರಣೆಗೆ ಅಗತ್ಯವಿದ್ದಷ್ಟೇ ನೀರನ್ನು ಕುಡಿದು ಅನ್ನ ಆಹಾರಗಳನ್ನು ತ್ಯಜಿಸಿ ಒಡವೆ ಅಲಂಕಾರಗಳಿಂದ ದೂರವಿದ್ದು ಪತಿಗೆ ಜಯ ಸಿಗಲಿ ಎಂದು ದೇವರ ಧ್ಯಾನ ಮಾಡುತ್ತಾ ನೆಲದ ಮೇಲೆ ನಿದ್ರಿಸುವುದು, ಹೆಚ್ಚು ಸಮಯ ಮೌನದಿಂದ ಇರುವುದು, ದೇವತಾ ಕಾರ್ಯದ ವಿನಃ ಹೊರಗೆ ಹೋಗದೇ ಇರುವುದು. ಯುದ್ಧ ನಿಲ್ಲುವವರೆಗೂ ಈ ವ್ರತವನ್ನು ಪಾಲಿಸಲು ನಿರ್ಧರಿಸಿದ್ದೇನೆ. ಆಹಾ, ನಿನ್ನ ಅನನ್ಯವಾದ ಭಕ್ತಿ ಶ್ರದ್ಧೆ ಯಾರು ಏನು ಹೇಳದಿದ್ದರೂ ನೀನಾಗಿಯೇ ಯೋಚಿಸಿ ಮಾಡುವ ಪೂಜೆ ಪುನಸ್ಕಾರ ಇವೆಲ್ಲವನ್ನು ಮಾಡಿ ನೀನೇ ನನಗೆ ಮಾದರಿಯಾಗಿ ಬಿಟ್ಟೆ. ಪುತ್ರಿ, ಇಂದಿನಿಂದ ನಾನು ಕೂಡ ನನ್ನ ಮಗನ ಶ್ರೇಯಸ್ಸಿಗಾಗಿ ಆ ದೇವರನ್ನು ಪೂಜೆ ಮಾಡಿ ಪ್ರಾರ್ಥಿಸುತ್ತೇನೆ. ನನ್ನ ಮಗ ಜಯಶೀಲನಾಗಿ ಬರಲಿ ಎಂದು ಆ ದೇವರನ್ನು ಬೇಡಿಕೊಳ್ಳುತ್ತೇನೆ. ಊರ್ಮಿಳಾ, ಇದೇನಿದು? ಕೈಯಲ್ಲಿ ಮಧುರವಾದ ಫಲತಾಂಬೂಲಗಳಿದ್ದು ಕಣ್ಣು ಸೆಳೆಯುತ್ತಿದೆ. ಆದರೆ ಮುಖ ಮಾತ್ರ ಚಿಂತೆಯನ್ನು ಹೊತ್ತಂತೆ ಕಳಹೀನವಾಗಿದೆ. ಹೌದು ಪ್ರಭು, ಸಹೋದರಿ ಸೀತೆಯ ನೆನಪಾಯಿತು. ಸಹೋದರಿ ಸೀತೆ ತನ್ನ ಪತಿಯ ಸೌಖ್ಯಕ್ಕಾಗಿ ಉಪವಾಸ ವ್ರತ ಮಾಡುತ್ತಿದ್ದಾಳೆ. ಉಪವಾಸ ವ್ರತವೇ? ಸಹೋದರ ಯುದ್ಧದಲ್ಲಿ ವಿಜಯಿಯಾಗಿ ಬರಲು ಅತ್ತಿಗೆಯಿಂದ ವ್ರತವೇ? ಹೌದು ಪ್ರಭು, ಬರೀ ಜಲಪಾನ, ಧ್ಯಾನ, ಮೌನ ಇವೆಲ್ಲವೂ ನಿಮ್ಮ ಸಹೋದರರು ಬರುವವರೆಗೂ ಮಾಡುತ್ತಾಳೆ. ಒಳ್ಳೆಯದಲ್ಲವೇ? ಇದರಿಂದ ಅತ್ತಿಗೆಯ ಮನಸ್ಸಿಗೆ ಸಮಾಧಾನ, ಸಹೋದರನಿಗೆ ವಿಜಯ ಸಿಗಲಿ. ಅದೇನೋ ಸರಿ ಪ್ರಭು. ನನ್ನ ಸಹೋದರಿ ವ್ರತ ಹಿಡಿದು ಉಪವಾಸದಿಂದಿರಬೇಕಾದರೆ ನಾವು ಪರಮಾನ್ನ ತಿಂದು ಆನಂದಿಸುವುದಕ್ಕೆ ನನಗೆ ಮನಸ್ಸಾಗುವುದಿಲ್ಲ. ನನ್ನ ಸಹೋದರ ಯುದ್ಧ ಭೂಮಿಯಲ್ಲಿ ಹೋರಾಡಬೇಕಾದರೆ ನಾನಿಲ್ಲಿ ಕುಳಿತು ನೀನು ಹಿಡಿದಿರುವ ಫಲತಾಂಬೂಲವನ್ನು ತಿನ್ನಲು ಮನಸ್ಸಾಗುತ್ತದೆ ಎಂದು ತಿಳಿದೆಯಾ? ನನ್ನ ಸಹೋದರ ಯುದ್ಧಕ್ಕೆ ಹೊರಟ ಮೇಲೆ ದೇಹಧಾರಣೆಗೆ, ಕರ್ತವ್ಯ ನಿರ್ವಹಣೆಗೆ ಎಷ್ಟು ಆಹಾರ ಬೇಕಾಗುವುದೋ ಅಷ್ಟನ್ನು ಮಾತ್ರ ಸೇವಿಸಲು ನಾನು ನಿರ್ಧರಿಸಿದ್ದೇನೆ. ಹಾಗಾದರೆ ನಾನು ಸಹ ನಿಮ್ಮ ನಿರ್ಧಾರವನ್ನೇ ಮಾಡುತ್ತೇನೆ. ನಿಮ್ಮ ಸಹೋದರರು ಯುದ್ಧದಿಂದ ಬರುವವರೆಗೂ, ನನ್ನ ಸಹೋದರಿಯ ವ್ರತ ಸಮಾಪ್ತಿಯಾಗುವವರೆಗೂ ನಾವು ಸುಖಭೋಗಗಳಿಂದ ದೂರವಿರೋಣ. ನನಗನಿಸಿದ್ದೇ ನಿನಗೂ ಕೂಡ ಅನಿಸಿದೆ. ಹಾಗೇ ಆಗಲಿ ಊರ್ಮಿಳಾ. ಆದರೆ ಈ ನಮ್ಮ ನಿರ್ಧಾರ ನಿನ್ನ ಅತ್ತೆಗಾಗಲಿ ನಿನ್ನ ಸಹೋದರಿ ಸೀತೆಗಾಗಲಿ ತಿಳಿಯುವ ಅವಶ್ಯಕತೆ ಇಲ್ಲ. ಇದು ನಮ್ಮಿಬ್ಬರ ಮನಸ್ಸಿನ ಸಮಾಧಾನಕ್ಕಾಗಿ, ಅವರಿಬ್ಬರ ಶ್ರೇಯಸ್ಸಿಗಾಗಿ ಮಾಡುತ್ತಿರುವ ವ್ರತವೆಂದು ತಿಳಿಯೋಣ. ಆಗಲಿ ಪ್ರಭು. ಅವರಿಗಾಗಿ ನಾವು ಕಷ್ಟಪಟ್ಟೆವು ಎಂಬ ಭಾವನೆ ಯಾರಿಗೂ ಬರುವುದು ಬೇಡ. ನಮ್ಮ ಮನಸ್ಸಿಗೆ ಸಂತೋಷ ಕೊಟ್ಟರೆ ಸಾಕು. ಹಾಗಾದರೆ ಇನ್ನೇಕೆ ಈ ಫಲತಾಂಬೂಲ? ದೂರವಿರಿಸು. ಆಗಲಿ ಪ್ರಭು.
ಕೈಕಿ, ಕೈಕಿ, ನನಗಾಗಿ ನೀನು ನಿನ್ನ ತಂದೆಯ ದೇಶಕ್ಕೂ ಹೋಗದೆ ಇಲ್ಲಿಯೇ ಇರುವೆ ಎಂದು ತಿಳಿದು ಸಂತೋಷವಾಗಿ ಬಂದರೆ ನೀನು ಸಿಟ್ಟಾಗಿರುವೆಯಲ್ಲ. ಹೌದು ಪ್ರಭು, ನನ್ನಿಂದ ನಿಮಗೆ ಸಂತೋಷವಾಗುವ ತೀರ್ಮಾನಗಳೇ ಲಭಿಸುತ್ತವೆ. ಆದರೆ ನಿಮ್ಮಿಂದ ಮಾತ್ರ ನನಗೆ ಸಂಕಟವಾಗುವ ತೀರ್ಮಾನಗಳು ಮಾತ್ರ ಲಭಿಸುತ್ತವೆ. ಸಂಕಟವೇ? ಅಂತಹುದು ಯಾವುದೂ ನಡೆದಿಲ್ಲವಲ್ಲ. ನಿನ್ನ ಮನಸ್ಸಿಗೆ ಬೇಸರವನ್ನುಂಟಾಗುವ ಯಾವ ಕಾರ್ಯವನ್ನೂ ನಾನು ಮಾಡಿಲ್ಲವಲ್ಲ ದೇವಿ. ಮಹಾಪ್ರಭು, ಎಲ್ಲ ತಿಳಿದು ಏನು ತಿಳಿಯದವರಂತೆ ನಾಟಕವಾಡಬೇಡಿ. ನೀವು ಕೌಸಲ್ಯೆ, ಸುಮಿತ್ರೆ, ರಾಮ, ಲಕ್ಷ್ಮಣ ಎಲ್ಲರೂ ಒಂದಾಗಿ ರಾಮನನ್ನು ಯುದ್ಧಕ್ಕೆ ಕಳುಹಿಸುವ ವಿಚಾರವನ್ನು ನನ್ನಿಂದ ಮುಚ್ಚಿಟ್ಟಿರಿ. ಓಹೋ, ಈ ವಿಷಯಕ್ಕೂ ತಾವು ಕೋಪಗೊಂಡಿರುವುದು. ರಾಣಿ, ಯುದ್ಧದ ವಿಷಯವಾಗಿ ರಾಮಚಂದ್ರ ನನ್ನ ಸಮ್ಮತಿಯನ್ನು ಪಡೆಯಲು ಬಂದಾಗಲೇ ಈ ವಿಷಯ ನನಗೆ ತಿಳಿದಿತ್ತು. ಅಂತೆ ನಿನಗೂ ಈ ವಿಷಯ ಗೊತ್ತಾಯ್ತಲ್ಲ. ಅದೇನೇ ಇರಲಿ ಪ್ರಭು, ರಾಮನು ಯುದ್ಧಕ್ಕೆ ಹೋಗುವ ನಿರ್ಧಾರವನ್ನು ಮಾಡಿದಾಗಲೇ ಅವನು ಈ ವಿಚಾರವನ್ನು ತಮಗೆ ತಿಳಿಸಬಹುದಿತ್ತಲ್ಲವೇ? ತಿಳಿಸಬಹುದಿತ್ತು. ತಿಳಿದಿದ್ದರೆ ನೀನೇನು ಮಾಡುತ್ತಿದ್ದೆ? ತಿಳಿದಿದ್ದರೆ ನನ್ನ ಪುತ್ರ ಭರತನನ್ನು ತನ್ನ ತಾತನ ಮನೆಗೆ ಕಳುಹಿಸುವುದರ ಬದಲು ಅವನನ್ನೇ ಯುದ್ಧಕ್ಕೆ ಕಳುಹಿಸುತ್ತಿದ್ದೆ. ಭರತನನ್ನು ಕರೆದೊಯ್ಯಲು ನಿನ್ನ ಸಹೋದರನೇ ಸ್ವತಃ ಅಷ್ಟು ದೂರದಿಂದ ಇಲ್ಲಿಗೆ ಬಂದಿರುವಾಗ ಅವನ ಮನಸ್ಸಿಗೆ ಬೇಸರ ಉಂಟಾಗಬಾರದು. ಭರತನನ್ನು ನೋಡುವ ಕಾತರಿಸುತ್ತಿರುವ ನಿಮ್ಮ ತಂದೆಗೆ ಆಕಾಂಕ್ಷೆ ಪೂರೈಸಬೇಕು ಎಂಬ ಸದುದ್ದೇಶದಿಂದಲೇ ಶ್ರೀರಾಮಚಂದ್ರ ಭರತನಿಗೆ ಈ ವಿಷಯವನ್ನು ತಿಳಿಸಲಿಲ್ಲ. ಇದು ಸದುದ್ದೇಶ ಅಲ್ಲ ಮಹಾಪ್ರಭು, ದುರುದ್ದೇಶ. ಕೈಕೇಯಿ, ಯುದ್ಧಕ್ಕೆ ಹೋಗುವುದಕ್ಕೂ ತಾತನ ಮನೆಗೆ ಹೋಗುವುದಕ್ಕೂ ವ್ಯತ್ಯಾಸವೇ ಇಲ್ಲವೇ? ಯುದ್ಧಕ್ಕೆ ಹೋಗುವ ಕಷ್ಟವನ್ನು ರಾಮಚಂದ್ರನು ತೆಗೆದುಕೊಂಡು ತಾತನ ಮನೆಗೆ ಹೋಗುವ ಸಂತೋಷವನ್ನು ಭರತನಿಗೆ ಬಿಟ್ಟುಕೊಟ್ಟಿದ್ದಾನೆ. ಇದು ಸದುದ್ದೇಶವಲ್ಲದೆ ಮತ್ತಿನ್ನೇನು? ನಿಮಗೆ ತಿಳಿದಿಲ್ಲ ಪ್ರಭು, ರಾಜ್ಯವು ಆಪತ್ತಿನಲ್ಲಿರುವಾಗ ರಾಮಚಂದ್ರ ಯುದ್ಧಕ್ಕೆ ಹೋಗಿ ರಾಜ್ಯವನ್ನು ರಕ್ಷಿಸಿದ ಎಂಬ ಕೀರ್ತಿ ಅವನಿಗೆ ಸಲ್ಲಬೇಕು. ಆದರೆ ನನ್ನ ಪುತ್ರ ಭರತ ಇಂತಹ ಆಪತ್ ಸಮಯದಲ್ಲಿ ತನ್ನ ತಾತನ ಮನೆಯಲ್ಲಿ ಕುಳಿತಿದ್ದ ಎಂಬ ಅಪಕೀರ್ತಿ ಅವನಿಗೆ ಸಲ್ಲಬೇಕು ಎಂಬ ದುರುದ್ದೇಶದ ಸಂಚು ಇದು. ಇಲ್ಲ ದೇವಿ, ಖಂಡಿತವಾಗಿಯೂ ಇಲ್ಲ. ಜವಾಬ್ದಾರಿಯುತ ಹಿರಿಯ ಸಹೋದರನಾಗಿ ರಾಮಚಂದ್ರ ತನ್ನ ಕರ್ತವ್ಯವನ್ನು ನಿಭಾಯಿಸುತ್ತಿದ್ದಾನೆಯೇ ಹೊರತು ಮತ್ತೇನನ್ನೂ ಮಾಡಿಲ್ಲ. ಹಾಗೆ ನೋಡಿದರೆ ಅವನನ್ನು ಯುದ್ಧಕ್ಕೆ ಕಳಿಸುವ ಉದ್ದೇಶ ನನ್ನಲ್ಲಿರಲಿಲ್ಲ. ನೀನು ಯುದ್ಧಕ್ಕೆ ಹೋಗಬೇಡ, ನಾನೇ ಹೋಗುತ್ತೇನೆ ಎಂದು ಹೇಳಿದರು ಅವನು ಕೇಳಲಿಲ್ಲ. ನನ್ನ ಹಿತಚಿಂತನೆಯಿಂದ ಹಿರಿಯ ಮಗನಾಗಿ ರಾಜ್ಯದ ರಕ್ಷಣೆ ಮಾಡಬೇಕು ಎಂಬ ಮುಂದಾಗಿ ಸದುದ್ದೇಶದಿಂದ ಅವನು ಯುದ್ಧಕ್ಕೆ ಹೊರಟನೇ ಹೊರತು ಮತ್ಯಾವ ದುರ್ದೇಶದಿಂದಲೂ ಅಲ್ಲ. ಮಹಾಪ್ರಭು, ತಾವು ರಾಮ ಪಕ್ಷಪಾತಿ, ಅದಕ್ಕಾಗಿಯೇ ಹೀಗೆಲ್ಲ ಮಾತನಾಡುತ್ತಿದ್ದೀರಾ? ಹೌದು, ನಾನು ಸತ್ಯದ ಪಕ್ಷಪಾತಿ, ಧರ್ಮದ ಪಕ್ಷಪಾತಿ, ನ್ಯಾಯದ ಪಕ್ಷಪಾತಿ. ಇವೆಲ್ಲವೂ ರಾಮಚಂದ್ರನಲ್ಲಿ ಇದೆ ಎಂದರೆ ನಾನು ರಾಮಚಂದ್ರನ ಪಕ್ಷಪಾತಿ ಎಂದು ನೀನು ತಿಳಿದರೆ ಅದಕ್ಕೆ ನನ್ನ ಅಭ್ಯಂತರವಿಲ್ಲ. ಮಹಾಪ್ರಭುವಿಗೆ ಯಾವುದು ಸತ್ಯ, ಯಾವುದು ನ್ಯಾಯ, ಯಾವುದು ಧರ್ಮ ಎಂಬುದರ ಅರಿವಿಲ್ಲವೆನ್ನುವಂತೆ ಕಾಣುತ್ತಿದೆ. ಅದನ್ನು ನಾನೇ ನಿಮಗೆ ತಿಳಿಸಿಕೊಡುತ್ತೇನೆ. ಆಯ್ತು, ಏನು ತಿಳಿಸಿಕೊಡ್ತೀಯೋ ತಿಳಿಸಿಕೊಡು. ನೀನಿಲ್ಲಿರುವೆ ಎಂಬ ಸಂತೋಷದಲ್ಲಿ ನಾನು ಬಂದರೆ ಹೋಗುತ್ತೀರಾ? ಹೋಗಿ, ಅದೆಲ್ಲಿಗೆ ಹೋಗುತ್ತೀರಿ? ಇಲ್ಲಿಗೆ ನೀವು ಬರಲೇಬೇಕು. ಬಂದೇ ಬರುತ್ತೀರಿ.